ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುವಂತಹ ವಿಷಯ ಏನಿದೆ ಅಂತಂದರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಇವರು ನಡೆಸುವಂತಹ PUC ಸೈನ್ಸ್ ಮುಗಿಸಿದ ಅಭ್ಯರ್ಥಿಗಳು, ಇಂಜಿನಿಯರಿಂಗ್, ಡಾಕ್ಟರ್, ಆಮೇಲೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ದಾಖಲಾತಿಯನ್ನು ಬಯಸಿ CET ಬರೆದು ಕೌನ್ಸಿಲಿಂಗಾಗಿ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು KEA ಅವರು ಹೊರಡಿಸಿರುವಂತಹ ಅಧಿಸೂಚನೆಯ ಬಗ್ಗೆ, ದಾಖಲಾತಿಗಳ ಪರಿಶೀಲನೆ ಅನ್ನುವಂತಹ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡುತ್ತಿದ್ದೇನೆ. ಸ್ನೇಹಿತರೆ, 29/6/2024 KEA ಇವರು ಹೊರಡಿಸಿರುವಂತಹ ಒಂದು ಪ್ರಕಟಣೆ ಏನಪ್ಪ ಅಂತಂದರೆ, UG CET 2024 ಇದರ ದಾಖಲೆಗಳನ್ನು ಆನ್ಲೈನ್ ಮೂಲಕ ಪರಿಶೀಲನೆ ಮಾಡಿರುವ ಕುರಿತು ಇರುವಂತಹ ಒಂದು ಪ್ರಕಟಣೆ. ಏನಪ್ಪ ಈ ವಿಷಯ ಅಂತಂದರೆ, ಆನ್ಲೈನ್ ಅರ್ಜಿಯಲ್ಲಿ ವಿದ್ಯಾರ್ಥಿಗಳು UG CET 2024 CET ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಾಗ ವಿವಿಧ ಮೀಸಲಾತಿಗಳನ್ನು ಕೋರಿ, ಅಂದರೆ ಯಾವುದೇ ಕೆಟಗರಿ, ಜಾತಿ ಮೀಸಲಾತಿ, ಕನ್ನಡ ಮೀಡಿಯಂ ಹಾಗೂ ಗ್ರಾಮೀಣ ವ್ಯಾಸಂಗ ಇವುಗಳ ಕುರಿತಾಗಿ ಸಲ್ಲಿಸಿರುವ ಮೀಸಲಾತಿಗಳ ಅನ್ವಯ ಆಯಾ ಇಲಾಖೆಗಳಿಂದ ಪರಿಶೀಲನೆ ಮಾಡಿಕೊಂಡಿರುವ ವಿಷಯವನ್ನು ಈ ಪ್ರಕಟಣೆಯ ಮೂಲಕ ತಿಳಿಸಿರುತ್ತಾರೆ. ಹಾಗೆ ನೀವು ವ್ಯಾಸಂಗ ಮಾಡಿರುವಂತಹ ಶೈಕ್ಷಣಿಕ ವಿವರಗಳನ್ನು ನೀವು ಅರ್ಜಿಯಲ್ಲಿ ನಮೂದಿಸಿರುವ SATS ನಂಬರ್ ಮೂಲಕ ಅಭ್ಯರ್ಥಿಗಳ ವ್ಯಾಸಂಗ, ಕನ್ನಡ ಮಾಧ್ಯಮ, ಗ್ರಾಮೀಣ ವ್ಯಾಸಂಗ ವಿವರಗಳನ್ನು ಹಾಗೂ RD ಸಂಖ್ಯೆಯನ್ನು ಆಧರಿಸಿ ಆಯಾ ಇಲಾಖೆಗಳಿಂದ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಈ ಆಯಾ ಇಲಾಖೆಗಳಿಂದ ಯಾವ ವಿಷಯಗಳು ಯಾವ ಇಲಾಖೆಗಳಿಗೆ ಸಂಬಂಧಪಡುತ್ತೆ ಅನ್ನೋದನ್ನು ನೋಡಿಕೊಂಡು ಆಯಾಯ ಇಲಾಖೆಗಳಿಂದ ನಿಮ್ಮ ದಾಖಲೆಗಳನ್ನು ಈಗಾಗಲೇ ಪರಿಶೀಲಿಸಲಾಗಿದೆ ಅನ್ನುವ ಬಗ್ಗೆ ಮಾಹಿತಿಯನ್ನು ಈ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಪ್ರಕಟಣೆಯ ಮೂಲಕ ಇನ್ನೊಂದು ವಿಷಯವನ್ನು ತಿಳಿಸಿರುತ್ತಾರೆ. ಏನಪ್ಪಾ ಅಂತಂದರೆ, ನಿಮ್ಮ ದಾಖಲಾತಿ ಪರಿಶೀಲನೆ ಈಗಾಗಲೇ ಆಗಿವೆ ಹಾಗೂ ದಾಖಲಾತಿಗಳ ಪರಿಶೀಲನೆಯ ನಂತರ ಸಿಗುವಂತಹ ವೆರಿಫಿಕೇಷನ್ ಸ್ಲಿಪ್, ಪರಿಶೀಲನಾ ರಸೀತಿ, ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಆದಷ್ಟು ಬೇಗನೆ KEA ವೆಬ್ಸೈಟ್ನಲ್ಲಿ ಲಿಂಕ್ ಕೊಡುವುದಾಗಿ ಈ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದಿಷ್ಟು UG CET ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಒಂದು